ಈ ಪ್ರಶ್ನೆ ಏನೈತಿ, ಒಂದು ಗಡಿಯಾರದಲ್ಲಿ ಬೆಳಗಿನ ಸಮಯವು 9 ಗಂಟೆ ಎಂದು ತೋರಿಸುತ್ತದೆ. ಬೆಳಗಿನ ಸಮಯ ಎಷ್ಟು ತೋರಿಸ್ತಾ ಇದೆ? 9 ಗಂಟೆ. ಈಗ ಪ್ರಶ್ನೆ ಮುಂದೆ ಏನ್ ಕೇಳಿದಾರ ನೋಡ್ರಿ. ಅದೇ ಗಡಿಯಾರದ ಗಂಟೆಯ ಮುಳ್ಳು ಮಧ್ಯಾಹ್ನದ ವೇಳೆಗೆ 3 ಗಂಟೆ ತೋರಿಸುವಾಗ ಅದು ಕ್ರಮಿಸಿದ ಕೋನವೆಷ್ಟು ಅಂತ ಹೇಳಿ ಕೇಳ್ಯಾರ. ಓಕೆ, 9 ಗಂಟೆ ಇದ್ದಿದ್ದ ಈಗ ಮಧ್ಯಾಹ್ನದ 3 ಗಂಟೆ ತೋರಿಸ್ತಾ ಇದೆ ಅಂದ್ರ, ಈಗ ಅವ್ರು ಏನ್ ಕೇಳ್ಯಾರು, ಮಧ್ಯಾಹ್ನ 3 ಗಂಟೆ ತೋರಿಸುವಾಗ ಇಲ್ಲಿ 9 ಗಂಟೆ ಇದ್ದಿದ್ ಮುಳ್ಳು ಚಲಿಸ್ತಾ 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 ಬಂದು ಈಗ ಎಷ್ಟು ತೋರಿಸ್ತಾ ಇದೆ? 3 ಗಂಟೆ ತೋರಿಸ್ತಾ ಇದೆ. ಪ್ರತಿ ಗಂಟೆಗಳ ನಡುವೆ 30 ಡಿಗ್ರಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತು. ಸೊ ಅದು ಚಲಿಸಿದ್ದು ಎಷ್ಟು ಗಂಟೆಗಳು? 1, 2, 3, 4, 5, 6 ಗಂಟೆಗಳನ್ನು ಚಲಿಸಿ 3 ಗಂಟೆ ಆಗಿದೆ. 3 ಗಂಟೆ ತೋರಿಸ್ತಾ ಇದೆ, ಮಧ್ಯಾಹ್ನ 3 ಗಂಟೆ. ಆದ್ದರಿಂದ ನಾವೇನ್ ಮಾಡ್ಬೇಕು, ಈ 30 ಏನದಲ್ಲ, ಟೋಟಲ್ ಎಷ್ಟು 6 ಗಂಟೆಗಳನ್ನು ಕ್ರಮಿಸೈತೆ. ಅದು 6 ಗಂಟೆಗಳನ್ನು ಕ್ರಮಿಸಿದ ಕಾರಣದಿಂದ ನಾವು ಏನ್ ಮಾಡ್ಬೇಕು, 30 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ? 180 ಡಿಗ್ರಿ ಬರುತ್ತೆ. ಸೊ ಮಧ್ಯಾಹ್ನದ ವೇಳೆಗೆ ಅದು 9 ಗಂಟೆಯಿಂದ 3 ಗಂಟೆಗೆ ಎಷ್ಟು ಕೋನವನ್ನು ಕ್ರಮಿಸೈತಿ? 180 ಡಿಗ್ರಿ ಕೋನವನ್ನು ಕ್ರಮಿಸಿದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್, 180 ಡಿಗ್ರಿ. ನಾವು ಈ ತರ ನೋಡ್ಬೋದು, ಇಲ್ಲೂ 90 ಡಿಗ್ರಿ, ಇದು 90 ಡಿಗ್ರಿ, ಅಂದ್ರೆ ಟೋಟಲ್ ಸ್ಟ್ರೇಟ್ ಲೈನ್ ಇದ್ರೆ ಅದು 180 ಡಿಗ್ರಿ. ಸ್ಟ್ರೇಟ್ ಲೈನ್ ಬಂದೈತಿ ಅಂದ್ರೆ ಅದು 180 ಡಿಗ್ರಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈಗ ಗಡಿಯಾರದಲ್ಲಿ ಸಮಯವು ಸಾಯಂಕಾಲ 6 ಗಂಟೆ 30 ನಿಮಿಷ ಇದ್ದಾಗ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಪ್ರತಿಫಲಿತ ಕೋನವೆಷ್ಟು ಅಂತ ಹೇಳಿ ಕೇಳ್ಯಾರ. ಇಲ್ಲಿ ನೋಡಿ, ಗಡಿಯಾರದಲ್ಲಿ ಸಮಯವು ಸಾಯಂಕಾಲ 6 ಗಂಟೆ 30 ನಿಮಿಷ ಇದ್ದಾಗ, ಈ ಗಡಿಯಾರ ನೋಡ್ರಿ, ಅಲ್ಲಿ ಟೈಮಿಂಗ್ ತೋರಿಸ್ತಾ ಇದೆ 6 ಗಂಟೆ 30 ನಿಮಿಷ ಅಂತೇಳಿ. ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಪ್ರತಿಫಲಿತ ಕೋನವೆಷ್ಟು? ನಮ್ಗೆ ಆಲ್ರೆಡಿ ನಾವು ಏನ್ ಕಲ್ತೀವಿ ಅಂದ್ರ, ಈ ಕೋನವನ್ನು ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಕಲ್ತೀವಿ. ಯಾವ ತರ ಮಾಡ್ತೀವಿ? ಗಂಟೆಯ ಮುಳ್ಳುನು 6 ಗಂಟೆ ಮೇಲೆ ಇರುತ್ತಾ, ಇಲ್ಲಿ 6 ಗಂಟೆ 30 ನಿಮಿಷ ಅಂದ್ರೆ ಇದ್ರ ನಡು ಡಿಫ್ರೆನ್ಸ್ ಎಷ್ಟದ ನೋಡ್ರಿ. ಇದು ಗಂಟೆಯ ಮುಳ್ಳು 30 ನಿಮಿಷ ಚಲಿಸೈತಿ ಅಂದ್ರ, ಗಂಟೆಯ ಮುಳ್ಳು 30 ನಿಮಿಷ ಚಲಿಸಿದಾಗ ಅದು ಎಷ್ಟು ಡಿಗ್ರಿ ಚಲಿಸಿರುತ್ತ? ಅದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ಡಿವೈಡೆಡ್ ಬೈ 2 ಮಾಡ್ತೀವಿ. ಹಾಗಿದ್ರೆ 6 ರಿಂದ 7 ನಡುವೆ ಗಂಟೆಯ ಮುಳ್ಳು ಚಲಿಸಿದ ದೂರವೆಷ್ಟು? 15 ಡಿಗ್ರಿ. ನಮ್ಗೆ ಇದೇನ್ 15 ಡಿಗ್ರಿ ಐತ್ಲ, ಸಿಕ್ಕಿದ ಕೋನ ಇದೆ. ಆಕ್ಚುಲಿ ನಮಗ ಇದೇನ್ ಸಿಕ್ಕೈತ್ಲ, ಆ ಕೋನ ಯಾವುದು? ಗಂಟೆಯ ಮತ್ತು ನಿಮಿಷದ ಮುಳ್ಳಿನ ನಡುವೆ ಇರುವ ಕೋನ. ಓಕೆ, ಆಕ್ಚುಲಿ ಅವ್ರ ಏನ್ ಕೇಳ್ಯಾರು? ಪ್ರತಿಫಲಿತ ಕೋನ ಅಂತ ಹೇಳಿ ಕೇಳ್ಯಾರ. ಪ್ರತಿಫಲಿತ ಕೋನ ಅಂದ್ರೆ ಇದೆ. ನಾ ಏನ್ ಡಾಟೆಡ್ ಲೈನ್ಸ್ ಒಳಗೆ ತೋರ್ಸತ್ತೇನ್ಲೆ, ಇದು ಪ್ರತಿಫಲಿತ ಕೋನ. ಪ್ರತಿಫಲಿತ ಕೋನಕ್ಕ ಇಂಗ್ಲಿಷ್ ಒಳಗೆ ಏನಂತಾರಂದ್ರ ರಿಫ್ಲೆಕ್ಸ್ ಆಂಗಲ್ ಅಂತಾರ. ರಿಫ್ಲೆಕ್ಸ್ ಆಂಗಲ್. ಅವ್ರು ಪ್ರತಿಫಲಿತ ಕೋನ ಅಂತಾನು ಕೇಳ್ಬಹುದು, ಇಲ್ಲ ಸರಳಾಧಿಕ ಕೋನವೆಷ್ಟು ಅಂತಾನು ಕೇಳ್ಬಹುದು. ಪ್ರತಿಫಲಿತ ಕೋನ ಅಥವಾ ಸರಳಾಧಿಕ ಕೋನವನ್ನು ಕೇಳಿದಾಗ ಈ ತರ ಫೈಂಡ್ ಔಟ್ ಮಾಡ್ಬೋದು. ಟೋಟಲ್ ನಮ್ದು ಎಷ್ಟು ಇರುತ್ತೆ? ವೃತ್ತದ ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ನಮಗೆ ಇದು ಬಂದಿದ್ದೆಷ್ಟು? ಇದು ಪ್ರತಿಫಲಿತ ಕೋನ ಸಿಗ್ಬೇಕಾದ್ರೆ ನಾವು ಈ 15 ಡಿಗ್ರಿಯನ್ನು ಮೈನಸ್ ಮಾಡ್ಬೇಕು. 360ರಲ್ಲಿ 15 ಡಿಗ್ರಿಯನ್ನು ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತೆ? 345 ಡಿಗ್ರಿ ಸಿಗುತ್ತೆ. 345 ಡಿಗ್ರಿ ಆಪ್ಷನ್ ಅದ ನೋಡ್ರಿ, ಆಪ್ಷನ್ ಸಿ 345 ಡಿಗ್ರಿ ಇಸ್ ಕರೆಕ್ಟ್ ಆನ್ಸರ್. ಸಿಂಪಲ್. ನಿಮ್ಗೆ ಅದು ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡ್ಬೋದ್ರಿ. ಇನ್ನೊಂದು ಫಾರ್ಮುಲಾ ಏನ್ ಹೇಳಿದ್ದೆ? ಅಲ್ಲೇ ಐತ್ ನೋಡ್ರಿ, ಬ್ಯಾಗ್ ನಾವು ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವನ್ನು ಫೈಂಡ್ ಔಟ್ ಮಾಡಕ್ ಇನ್ನೊಂದು ಫಾರ್ಮುಲಾ ಏನ್ ಹೇಳಿದೆ? 30 ಇಂಟು ಗಂಟೆ ಮೈನಸ್ 11/2 ಇಂಟು ನಿಮಿಷ ಅಂತೇಳಿ ಈ ಫಾರ್ಮುಲಾನು ಹೇಳಿದ್ದೆ. 30 ಇಂಟು ಗಂಟೆ, ಎಷ್ಟು ಗಂಟೆ? 6 ಗಂಟೆ. ಇಲ್ಲಿ ನೋಡ್ಬೇಕು, 6 ಗಂಟೆ 30 ನಿಮಿಷ ಇಟ್ಲ, 6 ಗಂಟೆ ಮೈನಸ್ 11/2 ಇಂಟು ನಿಮಿಷ. ಎಷ್ಟು ನಿಮಿಷ ಅದ? 30 ನಿಮಿಷ ಅದ. 30 ಬರಿತೀವಿ. 30 ಇಂಟು 6 ಎಷ್ಟಾಗುತ್ತಾ? 180 ಆಗುತ್ತಾ? ಮೈನಸ್ 2 1s 2 15s 11 15 165 ಆಗುತ್ತಾ? 165 ಮೈನಸ್ ಮಾಡಿದ್ರ 15 ಡಿಗ್ರಿ ಬರುತ್ತಾ?
ನಮಗ್ ಈ ಕೋನ ಸಿಕ್ತು. ಹೌದು. ಈಗ ಅವ್ರು ಕೇಳಿದ್ದ ಯಾವ್ದ ರಿಫ್ಲೆಕ್ಸ್ ಆಂಗಲ್ ಕೇಳ್ಯಾರ ಅಂದ್ರ ಸರಳಾಧಿಕ ಕೋನ ಅಥವಾ ಪ್ರತಿಫಲಿತ ಕೋನ ಅಂದ್ರೆ ಏನ್ ಮಾಡ್ಬೇಕು ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರ 360 ಮೈನಸ್ 15 ಮಾಡ್ಬೇಕು. 360 ಮೈನಸ್ 15 ಮಾಡಿದ್ರೆ ಎಷ್ಟು ಬರುತ್ತೆ? 345 ಬರುತ್ತೆ. ಸೊ ಸಿ 345 ಇಸ್ ದ ಕರೆಕ್ಟ್ ಆನ್ಸರ್. ಈ ತರ ಕ್ವಶನ್ ಎಲ್ಲಾದ್ರೂ ನೋಡ್ಬೋದ್ರಿ ನೀವು. 6 ಮತ್ತು 7 ಗಂಟೆಯ ನಡುವಿನ ಯಾವ ಸಮಯಕ್ಕೆ ಗಡಿಯಾರದ ಎರಡು ಮುಳ್ಳುಗಳು ಒಂದರ ಮೇಲೊಂದು ಐಕ್ಯವಾಗುತ್ತವೆ ಅಂದ್ರೆ ಪರಸ್ಪರ ಕೂಡುತ್ತವೆ. ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ ನೋಡ್ರಿ ಈ ಕ್ಲಾಕ್ ಐತಿ, ಇಲ್ಲಿ 6 ಅದ, ಇಲ್ಲಿ 7 ಅದ. ಇವೆರಡದ್ರ ನಡುವೆ ಇದು ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಒಂದ್ರ ಮೇಲೆ ಒಂದು ಯಾವಾಗ ಇರ್ತಾವ ಅನ್ನೋದ ಕ್ವಶನ್ ನಮಗ. ಆ ತರ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ ಕಡೆ ಒಂದ್ ಫಾರ್ಮುಲಾ ಅದ. ಏನ್ ಫಾರ್ಮುಲಾ ಅಂದ್ರ 6 ಮತ್ತು 7 ಗಂಟೆ ಅಂತ ಕೇಳಿದಾಗ ಇದೇನ್ ಹಿಂದಿನ ಗಂಟೆ ಇರ್ತೈತ್ಲ ಇದ್ರ ಮೇಲೆ ಎಲ್ಲಾ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ 7ರ ಮುಂದೆ ಅಂತೂ ನಾವು ಹೋಗಂಗಿಲ್ಲ. ಯಾಕಂದ್ರೆ 6 ಮತ್ತು 7ರ ನಡುವೆ ಫೈಂಡ್ ಔಟ್ ಮಾಡತ್ತೀವಿ ಅಂದ್ರ 7ರ ನಂತರದ ಸಮಯವನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇನ್ ಬಿಟ್ವೀನ್ 6 and 7 ನೋಡ್ಬೇಕಲ್ಲ. ಈಗ 6 ಮತ್ತು 7ರ ನಡುವೆ ಕಂಡು ಹಿಡಿಯುವಾಗ ಈ ತರ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು ನಾವು. ಹಿಂದಿನ ಅಂದ್ರ ಇದು ಏನ್ ಯೂಸ್ ಮಾಡ್ತಿಲ್ಲ, 6 and 7 ಫಸ್ಟ್ ಏನ್ ಇರ್ತೈತಿಲ್ಲ ಆ ಗಂಟೆ ಪ್ಲಸ್ ಹಿಂದಿನ ನಿಮಿಷ ಪ್ಲಸ್ ನಿಮಿಷ ಡಿವೈಡೆಡ್ ಬೈ 11. ಇದ ಫಾರ್ಮುಲಾ. ಹಿಂದಿನ ಗಂಟೆ ಅಂದ್ರೆ ಯಾವುದು? ಇದೆ 6 ಗಂಟೆ. ಓಕೆ, ಪ್ಲಸ್ ಈಗ 6 ಗಂಟೆ ಮೇಲೆ ಇದ್ದಾಗ 6 ಗಂಟೆ ಮೇಲೆ ನಿಮಿಷದ ಮುಳ್ಳು ಬಂದ್ರೆ ಅದು ಎಷ್ಟಕ್ಕಿರುತ್ತ? 30ಕ್ಕಿರುತ್ತ. ಹೌದು. ಹಲೋ, ಈಗ ಗಂಟೆ ಅಂದ್ರೆ 6 ಗಂಟೆ ಕನ್ಸಿಡರ್ ಮಾಡ್ರಿ ಹಿಂದಿಂದ. ಈಗ 6 ಗಂಟೆ ಮೇಲೆ ನಿಮಿಷದ ಮುಳ್ಳು ಅಂದ್ರೆ ಎಷ್ಟು ನಿಮಿಷ? ಅದು 30 ನಿಮಿಷ. ಹೌದು. ಈಗ ನೆಕ್ಸ್ಟ್ ಹಿಂದಿನ ನಿಮಿಷ ಡಿವೈಡೆಡ್ ಬೈ 11. ಹಿಂದಿನ ನಿಮಿಷ ಎಷ್ಟ? 30 ಡಿವೈಡೆಡ್ ಬೈ 11 ಮಾಡ್ಬೇಕು ನಾವ. ಓಕೆ, ಈಗ ನೋಡ್ರಿ 6 ಪ್ಲಸ್ 30 ಪ್ಲಸ್ ಇದನ್ನ 30ನ್ನ 11ರಿಂದ ಭಾಗಿಸಿದಾಗ 11 2s 22, 8 ಬರುತ್ತ ಶೇಷ 8 ಬಂದಾಗ ನಾವು ಈ ತರ ಬರಿಬೋದು ಅನ್ನ. ಹೌದು. ಈಗ 6 ಗಂಟೆ ಇದು ನಿಮಿಷ ಆದ್ರ ಹಂಗಿದ್ರೆ ಇದನ್ನ 32 ನಿಮಿಷ. 6 ಗಂಟೆ 32 ನಿಮಿಷ 8/11 ಬರಿಬಹುದು. ಯಾಕಂದ್ರೆ 30 ಪ್ಲಸ್ 2 ನಿಮಿಷ 8/11 ಐತಿ. ಅದನ್ನ 30 ಸೇರಿಸ್ರ 32 ನಿಮಿಷ 8/11 ಬರ್ತೈತಿ. ಈ ಸಮಯ ಯಾವಾಗ ಆಗತ್ಲ ಅವಾಗ 6 ಮತ್ತು 7ರ ನಡುವೆ ಗಂಟೆ ಮತ್ತು ನಿಮಿಷದ ಮುಳ್ಳು ಒಂದರ ಮೇಲೆ ಒಂದು ಐಕ್ಯ ಆಗ್ತಾವ, ಅಂದ್ರೆ ಪರಸ್ಪರ ಸೇರುತ್ತವೆ. ಅರ್ಥ ಆಯ್ತು? ಮುಂದಿನ ಪ್ರಶ್ನೆ, 9 ಮತ್ತು 10 ಗಂಟೆ ನಡುವಿನ ಯಾವ ಸಮಯದಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ 0 ಡಿಗ್ರಿ ಆಗಿರುತ್ತದೆ? ಇಲ್ಲಿ ನೋಡ್ರಿ, ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ 0 ಡಿಗ್ರಿ ಆಗ್ಬೇಕಂದ್ರನು ಅವು ಪರಸ್ಪರ ಐಕ್ಯ ಆಗಿರ್ಬೇಕು. 0 ಡಿಗ್ರಿ ಆಗ್ಬೇಕಂದ್ರ ಈಗ ಎರಡು ಕೋನ್ ನಡು 0 ಡಿಗ್ರಿ ಇರ್ಬೇಕಾದ್ರೆ ಒಂದ್ರ ಮೇಲೆ ಒಂದೇ ಇರ್ಬೇಕಲ್ಲ. ಈ ತರ ಕೇಳಿದ್ರು ಒಂದೇ. ನೆಕ್ಸ್ಟ್ ಆ ಒಂದರ ಮೇಲೊಂದು ಐಕ್ಯವಾಗಿವೆ. ಅಂದ್ರೂನು ಒಂದೇ. ಪರಸ್ಪರ ಸೇರುತ್ತವೆ ಅಂದಾಗ್ಲೂನು ಅದು ಸೇಮ್ ಮೀನಿಂಗ್ ಕೊಡುತ್ತ. ಪರಸ್ಪರ ಸೇರುತ್ತವೆ. ಅರ್ಥ ಆಯ್ತು? ಟ್ರೈ ಮಾಡ್ರಿ ನೋಡಿ ಇದನ್ನ. ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.
ಈಗ ಈ ಪ್ರಶ್ನೆ ನೋಡೋಣ. ಗಡಿಯಾರದ ಸಮಯ 7:28 ಆಗಿದ್ದಾಗ ಅದರ ಮುಳ್ಳುಗಳ ನಡುವಿನ ಸರಳಾಧಿಕ ಕೋನ ಎಷ್ಟು ಅಂತ ಹೇಳಿ ಕೇಳ್ಯಾರ. ಓಕೆ, ಈಗ ಗಂಟೆ ಮತ್ತು ನಿಮಿಷಗಳ ಮುಳ್ಳುಗಳ ನಡುವೆ ನೋಡ್ಬೇಕಾದ್ರೆ ಏನಂತ ಹೇಳಿದೆ ನಾನು? 2 ಟ್ರಿಕ್ಸ್ ಯೂಸ್ ಮಾಡಬಹುದು. ಅದರಲ್ಲಿ ಇನ್ನೊಂದು ಟ್ರಿಕ್ಸ್ ಯಾವುದು? 30 ಇಂಟು ಗಂಟೆ ಮೈನಸ್ 11/2 ಇಂಟು ನಿಮಿಷ. ಹೌದು, 30 ಇಂಟು ಗಂಟೆ ಎಷ್ಟು ಗಂಟೆ ಆಗ್ಯದ? 7 ಗಂಟೆ. 7 ಗಂಟೆ ಇದೆ ಇಲ್ಲಿ. ಸೊ ಮೈನಸ್ 11/2 ಇಂಟು ಎಷ್ಟು ನಿಮಿಷ? 28 ನಿಮಿಷ. ಹೌದು, 2 ಒಂದ್ಲೆ 2, 2 14 28. ಸೊ 30 ಇಂಟು 7 ಎಷ್ಟಾಗುತ್ತಾ? 210 ಆಗುತ್ತಾ? ಹೌದು, ಮೈನಸ್ 11 ಇಂಟು 14 ಮಾಡಿದ್ರೆ ಎಷ್ಟು ಬರುತ್ತಾ? 154 ಬರುತ್ತಾ? ಓಕೆ, 210ರಲ್ಲಿ 154 ಕಳೆದ್ರೆ ಆನ್ಸರ್ ಎಷ್ಟು ಬರುತ್ತಾ? 56 ಡಿಗ್ರಿ ಬರುತ್ತಾ? ಬಟ್ ನಮಗ್ ಏನ್ ಕೇಳ್ಯಾರ ಅವ್ರ? ಗಡಿಯಾರದ ಸಮಯ 7:28 ಆಗಿದ್ದಾಗ ಅದರ ಮುಳ್ಳುಗಳ ನಡುವಿನ ಸರಳಾಧಿಕ ಕೋನ ಕೇಳ್ಯಾರ. ಸರಳಾಧಿಕ ಕೋನ ಅಂದ್ರೆ ಎಷ್ಟು ಇರಬೇಕು? 180 ಡಿಗ್ರಿ ಪ್ಲಸ್ ಇರಬೇಕು. ಹೌದು, 180 ಡಿಗ್ರಿ ಪ್ಲಸ್ ಅಂದ್ರ ನಾವ್ ಅದನ್ನ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು? 360 ಡಿಗ್ರಿ ಒಳಗ ಬಂದಂತ ಆನ್ಸರ್ ಅನ್ನ ಮೈನಸ್ ಮಾಡ್ಬೇಕು. 360ಯಲ್ಲಿ 56 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? 304 ಬರುತ್ತಾ? 304 ಡಿಗ್ರಿ ಯಾವ್ದು? ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. 304 ಡಿಗ್ರಿ.